ನಮ್ಮ ಹಣೆಯಲ್ಲಿ ಬರೆದ ಹಾಗೆ ಆಗತ್ತೆ ಅಂತ ಅಂದ್ಮೇಲೆ ನಾವು ಯಾಕೆ ಪೂಜೆ ಪುನಸ್ಕಾರವನ್ನ ಮಾಡಬೇಕು, ಪ್ರಾರ್ಥನೆಯನ್ನ ಮಾಡಬೇಕು? ಹಣೆ ಬರಹ ಅಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಹೇಳೋದಾದ್ರೆ ಡೆಸ್ಟಿನಿ. ನಾವು ಡೆಸ್ಟಿನಿಯನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದೀವಿ. ನಾವ್ ಏನ್ ಅನ್ಕೊಳ್ತೀವಿ ಅಂದ್ರೆ ನಮ್ಮ ಡೆಸ್ಟಿನಿ ಆಲ್ರೆಡಿ ದೇವ್ರು ಬರ್ತಿದ್ದಾನೆ, ಬ್ರಹ್ಮ ನಮ್ಮ ಡೆಸ್ಟಿನಿಯನ್ನ ಬರ್ತಿದ್ದಾನೆ, ಸೊ ಹೆಂಗ್ ಬರ್ತಿದ್ಯೋ ಹಂಗೆ ಆಗತ್ತೆ ಅಂತ. ಅದು ಖಂಡಿತವಾಗ್ಲೂ ತಪ್ಪು. ನಾನು ಇವಾಗಷ್ಟೇ ನಿಮ್ಗೆ ಹೇಳಿದ ಹಾಗೆ ನಮ್ಮ ಹಿಂದಿನ ಕರ್ಮಗಳು ಇವಾಗ ನಮಗೆ ಕರ್ಮ ಫಲಗಳಾಗಿ ಬರುತ್ತೆ. ಅದೇ ತರ ನಾವ್ ಏನೇ ಕರ್ಮಗಳನ್ನ ಮಾಡ್ತೀವೋ ಆ ಕರ್ಮಗಳೆಲ್ಲ ಹೋಗಿ ಆ ಕರ್ಮ ಫಲಗಳೆಲ್ಲ ಸೇರಿ ಒಂದು ಡೆಸ್ಟಿನಿ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಯು ಕ್ರಿಯೇಟ್ ಯುವರ್ ಓನ್ ಡೆಸ್ಟಿನಿ. ನಿಮ್ಮ ಡೆಸ್ಟಿನಿಯನ್ನ ಬೇರೆ ಯಾರೋ ಕ್ರಿಯೇಟ್ ಮಾಡೋದಿಲ್ಲ, ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ. ನೀವು ಯಾವ ಕರ್ಮಗಳನ್ನ ಮಾಡ್ತೀರೋ ಅದರ ಆಧಾರದ ಮೇಲೆ ನಿಮ್ಮ ಡೆಸ್ಟಿನಿ ಕ್ರಿಯೇಟ್ ಆಗುತ್ತೆ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಥಾಟ್ ಪ್ರಾಸೆಸ್ ಇಂದ ಇದು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಥಾಟ್ಸ್ ವರ್ಡ್ಸ್ ಆಗಿ ಪರಿವರ್ತನೆ ಆಗುತ್ತೆ. ನೀವು ಮಾತಾಡೋದು, ನೀವು ಏನ್ ಯೋಚನೆ ಮಾಡ್ತೀರೋ ಅದನ್ನೇ ನೀವು ಮಾತಾಡ್ತೀರಾ. ನೀವ್ ಏನ್ ಮಾತಾಡ್ತಿರೋ ನಿಮ್ಮ ವರ್ಡ್ಸ್ ಆಕ್ಷನ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ಕಾರ್ಯಗಳಾಗಿ ಕನ್ವರ್ಟ್ ಆಗುತ್ತೆ. ನಿಮ್ಮ ಆಕ್ಷನ್ಸ್ ನಿಮ್ಮ ಹ್ಯಾಬಿಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹ್ಯಾಬಿಟ್ಸ್ ಕೊನೆಗೆ ಕ್ಯಾರೆಕ್ಟರ್ ಆಗುತ್ತೆ. ನಿಮ್ಮ ಕ್ಯಾರೆಕ್ಟರೇ ನಿಮ್ಮ ಡೆಸ್ಟಿನಿ ಆಗುತ್ತೆ. ಸೊ ಇದನ್ನೆಲ್ಲ ದೇವರು ಬರೆಯೋದಿಲ್ಲ, ನೀವೇ ನಿಮ್ಮ ಕೈಯಾರೆ ಬರ್ಕೊಳ್ತೀರಾ. ಹಾಗಾಗಿ ನಾನು ಏನು ಮಾಡೋದಿಲ್ಲ ಅಂತ ಕೂತ್ರೆ ಏನು ಮಾಡೋದಿಲ್ಲ ಅನ್ನೋದು ಕೂಡ ಒಂದ್ ಚಾಯ್ಸೆ. ನಾನು ಇಂಥ ಸಿಚುವೇಶನ್ ಅಲ್ಲಿ ಏನು ರಿಯಾಕ್ಟ್ ಮಾಡೋದಿಲ್ಲ, ಅದು ಕೂಡ ಒಂದ್ ಚಾಯ್ಸೆ. ಅಲ್ಲೂ ನೀವು ಕರ್ಮವನ್ನೇ ಮಾಡ್ತಾ ಇದ್ದೀರಾ. ಹಾಗಾಗಿ ಎಲ್ಲಿವರೆಗೂ ಬದುಕಿರ್ತೀರೋ ಅಲ್ಲಿವರೆಗೂ ಕರ್ಮಗಳನ್ನ ಮಾಡ್ತಾನೆ ಇರ್ತೀರಾ. ಡೆಸ್ಟಿನಿ ಹಂಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಮೇಲೆ ಭಗವಂತ ಇನ್ನೊಂದು ಹೇಳ್ತಾನೆ, ಅಕಸ್ಮಾತ್ ಡಿವೈನ್ ಇಂಟರ್ವೆನ್ಷನ್ ಇದೆ ಅಂತಾನೆ ಅನ್ಕೊಳ್ಳೋಣ, ಭಗವಂತನೇ ಇಂಥದ್ದಾಗ್ಬೇಕು. ಫಾರ್ ಎಕ್ಸಾಂಪಲ್ ಕುರುಕ್ಷೇತ್ರ ಯುದ್ಧ, ಅರ್ಜುನ ನಾನು ಮಾಡಲ್ಲ ಅಂತ, ಆದ್ರೆ ಕೃಷ್ಣ ಹೇಳಿದ್ದು ನಾನು ಆಲ್ರೆಡಿ ಡಿಸೈಡ್ ಮಾಡಿದೀನಿ ಇವರೆಲ್ಲ ಸಾಯ್ಲೇಬೇಕು ಅಂತ. ಆ ತರ ಡಿವೈನ್ ಇಂಟರ್ವೆನ್ಷನ್ ಇದ್ದಾಗ ನೀವು ಪ್ರಯತ್ನ ಪಟ್ರೇನೆ ನಿಮಗ್ ಫಲ ಸಿಗತ್ತೆ ಅಂತ ಬರ್ದಿರ್ಬೋದು ಡೆಸ್ಟಿನಿಯಲ್ಲಿ. ಅದೇ ಹೇಳಕ್ಕಾಗತ್ತೆ ನಾವು. ಹಾಗಾಗಿ ಪ್ರಯತ್ನ ನಮ್ಮ ಕಡೆಯಿಂದ ನಾವೇನೆಲ್ಲ ಮಾಡ್ಬೋದು ಅದರ ಪ್ರಯತ್ನ. ಭಗವಂತನ ಪೂಜೆ, ಭಗವಂತನಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ ಕಷ್ಟ ಬಂದಾಗ್ಲೇ ನಾವು ಪೂಜೆ ಮಾಡೋದು. ಆದ್ರೆ ಅವನು ಶರಣಾಗತ ವತ್ಸಲ, ಯಾರು ಅವನಿಗೆ ಶರಣಾಗ್ತಾರೋ ಅವರನ್ನ ಅವನು ಕಾಪಾಡ್ತಾನೆ. ನಿಮಗೆ ಒಂದಷ್ಟು ಕಷ್ಟಗಳು ಅಥವಾ ಈ ಬದುಕಲ್ಲಿ ಏನೋ ಬರ್ದ್ಬಿಟ್ಟಿದೆ, ನಾನು ಅದ್ರ ಪ್ರಕಾರ ಅದೇ ನಡ್ಕೊಳತ್ತೆ, ನಾನೇನು ಮಾಡಲ್ಲ ಅಂದ್ರೆ ಈ ಬದುಕಿಗೆ ನೀವು ಸೀಮಿತವಾಗಿರೋದಿಲ್ಲ. ನಾನು ಮುಂಚೆನೆ ಹೇಳಿದ ಹಾಗೆ ಈ ದೇಹ ಆದ್ಮೇಲೆ ಇನ್ನೊಂದು ದೇಹಕ್ಕೆ ಹೋಗ್ತೀರಾ, ಅಲ್ಲಂತೂ ಕರ್ಮಗಳು ನಡೀತಾನೆ ಇರುತ್ತೆ. ಹಾಗಾಗಿ ನೀವು ಯಾವಾಗ ಭಗವಂತನಿಗೆ ಶರಣಾಗ್ಬಿಟ್ಟು ಕರ್ಮಗಳನ್ನ ಮಾಡ್ತೀರೋ ಅವಾಗ ಫಲಗಳು